ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಕಳೆದೆರಡು ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಸುದ್ದಿ ಬಹಳ ಸದ್ದು ಮಾಡ್ತಾ ಇದೆ. ಅದೇನಂತ ಕೇಳಿದ್ರೆ, ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಜೈಲಿನಲ್ಲಿ ಹತ್ಯೆ ಮಾಡಲಾಗಿದೆ. ಪಾಕಿಸ್ತಾನದ ISI ನೆರವಿನಿಂದ ಪಾಕ್ ಸೇನೆಯೇ ಇಮ್ರಾನ್ ಖಾನ್ರನ್ನ ಹತ್ಯೆ ಮಾಡಿದೆ. ಈ ರೀತಿಯ ಸುದ್ದಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಸದ್ದು ಮಾಡುತ್ತಿವೆ. ಒಂದು ವೇಳೆ ಇಮ್ರಾನ್ ಖಾನ್ ಈಗ ಬದುಕಿಲ್ಲ, ಪಾಕಿಸ್ತಾನದ ಸೇನೆಯೇ ಆತನನ್ನು ಹತ್ಯೆ ಮಾಡಿದೆ ಅಂತ ಏನಾದರೂ ಗೊತ್ತಾಗಿದ್ದೆ ಆದರೆ ಅದು ನಿಜಾನೇ ಆಗಿದ್ರೆ ಇಮ್ರಾನ್ ಖಾನ್ ಬೆಂಬಲಿಗರು ಪಾಕಿಸ್ತಾನದ ಸೇನೆ ಮತ್ತು ಅಲ್ಲಿನ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ದಂಗೆ ಎದ್ದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರು ಪಾಕಿಸ್ತಾನದಲ್ಲಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಇಮ್ರಾನ್ ಖಾನ್ ಹತ್ಯೆಯಾಗಿದೆಯಾ? ಅಲ್ಲಿನ ಸರ್ಕಾರ ಏನು ಮಾಡ್ತಾ ಇದೆ? ಇಮ್ರಾನ್ ಖಾನ್ ಪರಿಸ್ಥಿತಿ ಈಗ ಹೇಗಿದೆ? ಯಾತಕ್ಕೋಸ್ಕರ ಈಗ ಇದು ಸುದ್ದಿಯಾಗಿದೆ? ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವುದಾದರೂ ಏನು? ಇದನ್ನೆಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸೋ ಪ್ರಯತ್ನ ಮಾಡ್ತೇನೆ. ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಕ್ರಿಕೆಟ್ ನೋಡುತ್ತಿದ್ದರೆ ನಿಮಗೆ ಗೊತ್ತಿರಬಹುದು, ಇಮ್ರಾನ್ ಖಾನ್ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರ ಮತ್ತು ಪಾಕ್ನ ಮಾಜಿ ಪ್ರಧಾನಿಯೂ ಹೌದು. 2018ರಿಂದ 2022ರವರೆಗೆ ಪಾಕಿಸ್ತಾನದ ಪ್ರಧಾನಿಯಾಗಿ ಇಮ್ರಾನ್ ಖಾನ್ ಕೆಲಸ ಮಾಡಿರುತ್ತಾರೆ. ನಿಮಗೆ ಗೊತ್ತಿರಬಹುದು, ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ದ ಸಮಯದಲ್ಲಿ ಇಮ್ರಾನ್ ಖಾನ್ ಮತ್ತು ಪಾಕ್ ಸೇನೆ ನಡುವೆ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ತಿಕ್ಕಾಟ ಇದ್ದೇ ಇತ್ತು. ಪಾಕಿಸ್ತಾನದ ಪ್ರಧಾನಿಗಳಿಗೆ ಇದು ಹೊಸದೇನಲ್ಲ. ಪಾಕಿಸ್ತಾನದ ಇತಿಹಾಸವನ್ನು ನೋಡಿದರೆ ಗೊತ್ತಾಗಿಬಿಡುತ್ತೆ ಅಲ್ಲಿನ ಪರಿಸ್ಥಿತಿ ಏನು ಅಂತ. ಈ ತಿಕ್ಕಾಟಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಾಗಿದ್ದ ಜನರಲ್ ಬಾಜ್ವಾ, ಈಗೇನಿದಾನಲ್ಲ ಆಸಿಮ್ ಮುನೀರ್, ಆತನನ್ನು ತನ್ನ ನಂತರ ತನ್ನ ಸ್ಥಾನಕ್ಕೆ ತರಬೇಕು, ಅಂದರೆ ಆಸಿಮ್ ಮುನೀರ್ನನ್ನು ಮುಂದಿನ ಸೇನಾ ಮುಖ್ಯಸ್ಥನನ್ನಾಗಿ ಮಾಡಬೇಕು ಅಂತ ಕನಸು ಕಂಡಿರುತ್ತಾನೆ. ಆದರೆ ಇದಕ್ಕೆ ಇಮ್ರಾನ್ ಖಾನ್ ಒಪ್ಪುವುದಿಲ್ಲ. ಇಲ್ಲಿಂದಲೇ ಇಮ್ರಾನ್ ಖಾನ್ ಮತ್ತು ಪಾಕ್ ಸೇನೆಯ ನಡುವೆ ತಿಕ್ಕಾಟ ಶುರುವಾಗುತ್ತೆ. ಅಂತಿಮವಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂದರೆ, 2022ರಲ್ಲಿ ಇಮ್ರಾನ್ ಖಾನ್ ಪಾಕಿಸ್ತಾನದ ಸಂಸತ್ನಲ್ಲಿ ಬಹುಮತವನ್ನು ಕಳೆದುಕೊಂಡು ರಾಜೀನಾಮೆ ಕೊಡುವ ಪರಿಸ್ಥಿತಿ ನಿರ್ಮಾಣವಾಗಿ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ. ನಿಮಗೆಲ್ಲ ಗೊತ್ತಿರಬಹುದು ಅನಿಸುತ್ತೆ, ಇದಾದ ಕೆಲ ತಿಂಗಳಲ್ಲೇ ಇಮ್ರಾನ್ ಖಾನ್ರನ್ನು ಹತ್ಯೆ ಮಾಡಲು ಪ್ರಯತ್ನ ಕೂಡ ಮಾಡ್ತಾರೆ. ಹೇಗೋ ಏನೋ ಇದರಿಂದ ಇಮ್ರಾನ್ ಖಾನ್ ಬಚಾವಾಗ್ತಾರೆ. ಇದಾದ ನಂತರ ಪಾಕ್ ಸೇನೆ ಇಮ್ರಾನ್ ಖಾನ್ರ ವಿರುದ್ಧ ಕೆಲವೊಂದಿಷ್ಟು ಆರೋಪ ಮಾಡಿ ಅವರನ್ನು 2023ರಲ್ಲಿ ಜೈಲಿಗೆ ಹಾಕುತ್ತೆ. ಯಾಕೆ ಪಾಕಿಸ್ತಾನ ಸೇನೆ ಇಮ್ರಾನ್ ಖಾನ್ರನ್ನು ಜೈಲಿಗೆ ಹಾಕ್ತು ಅಂತ ನೋಡೋದಾದರೆ, ಇಮ್ರಾನ್ ಖಾನ್ ಪ್ರಖ್ಯಾತ ಕ್ರಿಕೆಟ್ ಆಟಗಾರ ಮತ್ತು ಅತಿ ಹೆಚ್ಚು ಬೆಂಬಲಿಗರನ್ನು ಹೊಂದಿದ ರಾಜಕೀಯ ನಾಯಕನೂ ಹೌದು. ಈಗೇನು ಪಾಕ್ ಸೇನೆ ಒಂದು ಷಡ್ಯಂತ್ರ ಮಾಡಿ ಇಮ್ರಾನ್ ಖಾನ್ರನ್ನು ಅಧಿಕಾರದಿಂದ ಕೆಳಗಿಳಿಸಿತ್ತು. ಆದರೆ 2024ರ ಎಲೆಕ್ಷನ್ನಲ್ಲಿ ಇಮ್ರಾನ್ ಖಾನ್ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತಾರೆ ಎಂದು ಪಾಕ್ ಸೇನೆಗೆ ತಿಳಿದುಬಿಡುತ್ತೆ. ಹಾಗೇನಾದರೂ ಮತ್ತೆ ಇಮ್ರಾನ್ ಖಾನ್ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಪಾಕ್ ಸೇನೆಗೆ ಉಳಿಗಾಲವಿಲ್ಲ ಎಂದು ಆಸಿಮ್ ಮುನೀರ್ಗೆ ಗೊತ್ತಾಗುತ್ತೆ. ಈ ಕಾರಣದಿಂದ ಆಸಿಮ್ ಮುನೀರ್ ಇಮ್ರಾನ್ ಖಾನ್ರನ್ನು ಜೈಲಿಗೆ ಹಾಕುತ್ತಾನೆ. ಇಮ್ರಾನ್ ಖಾನ್ರ ಪಾಕಿಸ್ತಾನ ತೆಹರಿಕ್ ಇನ್ಸಾನ್ ಪಕ್ಷವನ್ನು ಸಹ ಬ್ಯಾನ್ ಮಾಡುತ್ತಾನೆ. ಇಮ್ರಾನ್ ಖಾನ್ ಜೊತೆ ಅವರ ಪಕ್ಷದ ಪ್ರಮುಖ ನಾಯಕರನ್ನು ಜೈಲಿಗೆ ಹಾಕಿದ್ದಾರೆ. ಒಟ್ಟಿನಲ್ಲಿ ಇಮ್ರಾನ್ ಖಾನ್ರವರ ರಾಜಕೀಯ ಭವಿಷ್ಯವನ್ನೇ ಪಾಕ್ ಸೇನೆ ಮುಗಿಸಿಬಿಟ್ಟಿದೆ. ಇಮ್ರಾನ್ ಖಾನ್ ಮೇಲೆ ಇಷ್ಟೊಂದು ಆರೋಪ ಮಾಡಿ ಜೈಲಿಗೆ ಹಾಕಿದರೂ ಕೂಡ ಆತನ ಜನಪ್ರಿಯತೆ ಮಾತ್ರ ಪಾಕಿಸ್ತಾನದಲ್ಲಿ ಕಡಿಮೆಯಾಗಿಲ್ಲ. ಆತನ ಬೆಂಬಲಿಗರು ಸರ್ಕಾರದ ವಿರುದ್ಧ ಈಗಲೂ ಹೋರಾಟ ಮಾಡುತ್ತಿದ್ದಾರೆ. ಇಮ್ರಾನ್ ಖಾನ್ ಜೈಲಿನಿಂದ ಹೊರಬಂದು ಮತ್ತೆ ಪಾಕಿಸ್ತಾನದ ಪ್ರಧಾನಿ ಆಗ್ತಾರೆ ಅಂತ ಎಷ್ಟೋ ಜನ ಕಾಯುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಆಸಿಮ್ ಮುನೀರ್ಗೆ ದೊಡ್ಡ ಹೊಡೆತವನ್ನೇ ನೀಡುತ್ತಿವೆ. ಆಸಿಮ್ ಮುನೀರ್ ಈಗಾಗಲೇ ತಾನೇ ಸರ್ವಾಧಿಕಾರಿ ಅನ್ನುವ ರೀತಿಯಲ್ಲಿ ಅಧಿಕಾರವನ್ನು ಚಲಾಯಿಸುತ್ತಿದ್ದಾನೆ. ಹಾಗೇನಾದರೂ ಇದು ನಿಜವೇ ಆದರೆ ಆಸಿಮ್ ಮುನೀರ್ ಪಾಕಿಸ್ತಾನದ ಸರ್ವಾಧಿಕಾರಿ ಆಗಿದ್ದೇ ಆದರೆ ಅಲ್ಲಿನ ಸರ್ಕಾರವನ್ನು ಕಿತ್ತೊಗೆದು ತಾನೇ ಆಡಳಿತ ಮಾಡಿದರೂ ಅಚ್ಚರಿ ಪಡಬೇಕಾಗಿಲ್ಲ. ಇಂತಹ ಈ ಸಮಯದಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರು ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಬಂಡೆದ್ದು ಬಿಟ್ಟರೆ ಇದು ಆಸಿಮ್ ಮುನೀರ್ನ ಮಹತ್ವಾಕಾಂಕ್ಷೆಗೆ ಅಡ್ಡಿಯಾಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಆಗಿರುವ ಇಮ್ರಾನ್ ಖಾನ್ರನ್ನು ಪಾಕಿಸ್ತಾನ ಸೇನೆ ಹತ್ಯೆ ಮಾಡಲು ಸಂಚು ರೂಪಿಸಿತ್ತು ಎನ್ನುವ ಸುದ್ದಿಗಳು ಪಾಕಿಸ್ತಾನದಲ್ಲಿ ಹರಿದಾಡುತ್ತಿದ್ದವು. ಆದರೆ ಈಗ ಮತ್ತೊಂದು ಸುದ್ದಿ ಪಾಕಿಸ್ತಾನದಲ್ಲಿ ಭಾರೀ ಸಂಚಲನ ಉಂಟು ಮಾಡಿದೆ. ಅದೇನೆಂದರೆ, ಇಮ್ರಾನ್ ಖಾನ್ ಈಗ ಬದುಕಿಲ್ಲ, ಜೈಲಿನಲ್ಲಿ ಡೆತ್ ಆಗಿದ್ದಾರೆ. ಈ ರೀತಿಯಾದ ಸುದ್ದಿಗಳು ಹರಿದಾಡುತ್ತಿವೆ. ಈ ಸುದ್ದಿ ಹೇಗೆ ಬಂತು ಅಂತ ಕೇಳಿದರೆ, ಇಮ್ರಾನ್ ಖಾನ್ ಅವರ ಸಹೋದರಿ ಇಮ್ರಾನ್ ಖಾನ್ ಅವರನ್ನು ಭೇಟಿಯಾಗಲು ಕೆಲ ತಿಂಗಳಿಂದ ಪ್ರಯತ್ನ ಮಾಡುತ್ತಿರುತ್ತಾರೆ. ಆದರೆ ಜೈಲಿನ ಅಧಿಕಾರಿಗಳು ಇಮ್ರಾನ್ ಖಾನ್ ಅವರನ್ನು ಭೇಟಿಯಾಗಲು ಅವರ ಸಹೋದರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅಷ್ಟು ಮಾತ್ರವಲ್ಲದೆ ಇಮ್ರಾನ್ ಖಾನ್ ಅವರಿಂದ ಅವರ ಬೆಂಬಲಿಗರಿಗೆ ಯಾವುದೇ ಸಂದೇಶವಾಗಲಿ ಪತ್ರಗಳಾಗಲಿ ಈವರೆಗೆ ಬಂದಿಲ್ಲ. ಈ ಹಿಂದೆ ಇಮ್ರಾನ್ ಖಾನ್ ಅವರು ತಮ್ಮ ಆಡಿಯೋಗಳನ್ನು ರಿಲೀಸ್ ಮಾಡ್ತಿದ್ದರು, ಕೆಲವೊಂದಿಷ್ಟು ಪತ್ರಗಳನ್ನು ಬರೆಯುತ್ತಿದ್ದರು, ಅವರ ಸಂಬಂಧಿಕರಿಗೆ ಇಮ್ರಾನ್ ಖಾನ್ರನ್ನು ಭೇಟಿಯಾಗಲು ಅವಕಾಶ ಮಾಡಿಕೊಟ್ಟಿದ್ದರು. ಕೆಲ ತಿಂಗಳಿಂದ ಯಾವುದೇ ಸಂದೇಶವಾಗಲಿ ಪತ್ರಗಳಾಗಲಿ ಇಮ್ರಾನ್ ಖಾನ್ರಿಂದ ಬಂದಿಲ್ಲ. ಇಮ್ರಾನ್ ಖಾನ್ರನ್ನು ಭೇಟಿಯಾಗಲು ಅವರ ಸಂಬಂಧಿಕರಿಗೆ ಆಗಲಿ ಅವರ ಬೆಂಬಲಿಗರಿಗೆ ಆಗಲಿ ಬಿಡುತ್ತಿಲ್ಲ. ಇದರಿಂದ ಇಮ್ರಾನ್ ಖಾನ್ ಅವರ ಸಹೋದರಿ ಸರ್ಕಾರದ ವಿರುದ್ಧ ದೊಡ್ಡ ಆರೋಪವನ್ನು ಮಾಡಿದ್ದಾರೆ. ಅದೇನೆಂದರೆ, ನನ್ನ ಸಹೋದರ ಇಮ್ರಾನ್ ಖಾನ್ ಬದುಕಿರುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಇಮ್ರಾನ್ ಖಾನ್ರನ್ನು ಪಾಕಿಸ್ತಾನ ಸೇನೆ ಜೈಲಿನಲ್ಲಿ ಹತ್ಯೆ ಮಾಡಿದೆ. ಈ ರೀತಿಯಾದ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಇಮ್ರಾನ್ ಖಾನ್ ಅವರ ಬೆಂಬಲಿಗರು ಮತ್ತು ವಕೀಲರು ಇಮ್ರಾನ್ ಖಾನ್ರನ್ನು ಭೇಟಿಯಾಗಲು ಜೈಲಿಗೆ ಹೋಗಿರುತ್ತಾರೆ. ಅವರಿಗೂ ಕೂಡ ಇಮ್ರಾನ್ ಖಾನ್ರನ್ನು ಭೇಟಿಯಾಗಲು ಅವಕಾಶ ಮಾಡಿಕೊಟ್ಟಿಲ್ಲ. ಇದೆಲ್ಲವೂ ಮತ್ತಷ್ಟು ಅನುಮಾನ ಹೆಚ್ಚಾಗುವಂತೆ ಮಾಡಿದೆ. ಯಾಕಂದರೆ ಇಮ್ರಾನ್ ಖಾನ್ ಒಬ್ಬ ರಾಜಕೀಯ ಕೈದಿ, ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ವ್ಯಕ್ತಿ. ಅಂಥವರಿಗೆ ಒಬ್ಬ ವಕೀಲರನ್ನು ಭೇಟಿಯಾಗಲು ಅವಕಾಶ ಮಾಡಿಕೊಡುತ್ತಿಲ್ಲವೆಂದರೆ ಸಹಜವಾಗಿ ಎಲ್ಲರಿಗೂ ಅನುಮಾನ ಬಂದೇ ಬರುತ್ತೆ. ಪಾಕಿಸ್ತಾನದ ಸೇನೆ ಇಮ್ರಾನ್ ಖಾನ್ರನ್ನು ಏನೋ ಮಾಡಿದೆ. ಪಾಕ್ ಸರ್ಕಾರ ಜನರಿಂದ ಏನೋ ಮುಚ್ಚಿಡುವ ಪ್ರಯತ್ನವನ್ನು ಮಾಡುತ್ತಿದೆ. ಇಮ್ರಾನ್ ಖಾನ್ರನ್ನು ಭೇಟಿಯಾಗಲು ಅವಕಾಶ ಯಾಕೆ ಮಾಡಿಕೊಡುತ್ತಿಲ್ಲ? ಈ ಎಲ್ಲ ಕಾರಣಗಳು ಮತ್ತಷ್ಟು ಅನುಮಾನ ಹೆಚ್ಚಾಗುವಂತೆ ಮಾಡಿವೆ. ಆದರೆ ಅಧಿಕೃತವಾಗಿ ಪಾಕಿಸ್ತಾನದಲ್ಲಿ ಯಾವುದೇ ಮಾಧ್ಯಮವಾಗಲಿ ಅಲ್ಲಿನ ಸರ್ಕಾರವಾಗಲಿ ಈ ಕುರಿತು ಯಾವುದೇ ಹೇಳಿಕೆಯನ್ನು ಈವರೆಗೆ ನೀಡಿಲ್ಲ. ಯಾಕಂದರೆ ಪಾಕಿಸ್ತಾನದಲ್ಲಿ ಸೇನೆಯ ವಿರುದ್ಧ ಧ್ವನಿ ಎತ್ತುವ ಧೈರ್ಯ ಅಲ್ಲಿನ ಸರ್ಕಾರಕ್ಕಾಗಲಿ ಅಲ್ಲಿನ ಮಾಧ್ಯಮಗಳಿಗೆ ಆಗಲಿ ಇಲ್ಲ. ಯಾಕಂದರೆ ಇವೆಲ್ಲ ಸೇನೆಯ ಹಿಡಿತದಲ್ಲಿವೆ.
ಪಾಕಿಸ್ತಾನದಲ್ಲಿ ಸೇನೆ ವಿರುದ್ಧ ಯಾರೂ ಕೂಡ ಮಾತನಾಡುವ ಹಾಗಿಲ್ಲ. ಒಂದು ವೇಳೆ ಇಮ್ರಾನ್ ಖಾನ್ ಸತ್ತಿಲ್ಲ, ಬದುಕಿ ಇದ್ದಾರೆ ಅನ್ನೋದಾದರೆ ಯಾಕೆ ಇಮ್ರಾನ್ ಖಾನ್ರನ್ನು ಭೇಟಿಯಾಗಲು ಯಾರಿಗೆ ಅವಕಾಶ ಮಾಡಿಕೊಡುತ್ತಿಲ್ಲ? ಹಾಗಾದರೆ ಯಾಕೆ ಇಮ್ರಾನ್ ಖಾನ್ ಯಾವುದೇ ಪತ್ರವನ್ನಾಗಲಿ ಸಂದೇಶವನ್ನಾಗಲಿ ನೀಡುತ್ತಿಲ್ಲ? ಇದು ಸಹಜವಾಗಿ ಎಲ್ಲರಿಗೂ ಅನುಮಾನವನ್ನು ಉಂಟು ಮಾಡಿದೆ. ಒಂದು ವೇಳೆ ಇಮ್ರಾನ್ ಖಾನ್ ನಿಜವಾಗಲೂ ಬದುಕಿಲ್ಲ, ಜೈಲಿನಲ್ಲಿ ಅವರ ಹತ್ಯೆ ಮಾಡಲಾಗಿದೆ ಎನ್ನುವುದೇ ನಿಜವಾದರೆ ಪಾಕಿಸ್ತಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದಂಗೆಯಾಗುತ್ತೆ. ಸರ್ಕಾರದ ವಿರುದ್ಧ ಅಲ್ಲಿನ ಪ್ರಜೆಗಳು ದಂಗೆ ಏಳುತ್ತಾರೆ. ಪಾಕಿಸ್ತಾನ ಹತ್ತಿ ಉರಿಯುವುದು ಖಂಡಿತ. ಯಾಕೆಂದರೆ ಇಮ್ರಾನ್ ಖಾನ್ ಒಬ್ಬ ಪ್ರಖ್ಯಾತ ಲೀಡರ್, ಜನಪ್ರಿಯ ನಾಯಕ. ಅಷ್ಟು ಮಾತ್ರವಲ್ಲದೆ ಪಾಕಿಸ್ತಾನದ ಪ್ರಖ್ಯಾತ ಕ್ರಿಕೆಟ್ ಪ್ಲೇಯರ್ ಕೂಡ ಹೌದು. ಇಮ್ರಾನ್ ಖಾನ್ ರಾಜಕೀಯದಲ್ಲಿ ಎಷ್ಟು ಹೆಸರು ಮಾಡಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಕ್ರಿಕೆಟ್ ಪ್ಲೇಯರ್ ಆಗಿ ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಇಮ್ರಾನ್ ಖಾನ್ರನ್ನು ಅಲ್ಲಿನ ಸೇನೆ ಹತ್ತಿಕ್ಕುವ ಕೆಲಸವನ್ನು ಮಾಡುತ್ತಿದೆ. ಇದನ್ನೆಲ್ಲ ನೋಡಿದ ಮೇಲೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ಗೆ ಒಂದಂತೂ ಅರ್ಥವಾಗಿದೆ. ಮತ್ತೇನಾದರೂ ಇಮ್ರಾನ್ ಖಾನ್ ಅಧಿಕಾರಕ್ಕೆ ಬಂದಿದ್ದೇ ಆದರೆ ನನಗೆ ಉಳಿಗಾಲವಿಲ್ಲ. ನಾನು ಕಂಡಂಥ ಕನಸು ಕನಸಾಗಿಯೇ ಉಳಿಯುತ್ತೆ. ನಾನು ಸರ್ವಾಧಿಕಾರಿಯಾಗಲು ಸಾಧ್ಯನೇ ಇಲ್ಲ. ಹಾಗಾಗಿ ಆಸಿಮ್ ಮುನೀರ್ನ ಸೇನೆ ಇಮ್ರಾನ್ ಖಾನ್ರನ್ನು ಹೊರ ಜಗತ್ತಿಗೆ ತೋರಿಸುತ್ತಿಲ್ಲ. ಯಾವುದೋ ಒಂದು ನಿಗೂಢ ಸ್ಥಳದಲ್ಲಿ ಇರಿಸಲಾಗಿದೆ. ಅವರು ಈಗ ಹೇಗಿದ್ದಾರೆ, ಬದುಕಿದ್ದಾರೋ ಅಥವಾ ಇಲ್ಲವೋ ಎನ್ನುವ ಮಾಹಿತಿಯನ್ನು ಸಹ ನೀಡುತ್ತಿಲ್ಲ. ಒಂದು ವೇಳೆ ಪಾಕ್ ಸೇನೆ ಇಮ್ರಾನ್ ಖಾನ್ ಮೇಲೆ ಯಾವುದೇ ಆಕ್ಷನ್ ತೆಗೆದುಕೊಂಡರೂ ಸಹ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದಂಗೆಯಾಗುವುದು ಖಂಡಿತ. ಈ ಬಗ್ಗೆ ಮತ್ತೇನಾದರೂ ಮಾಹಿತಿ ಸಿಕ್ಕರೆ ನಿಮಗೆ ಡಿಟೇಲ್ ಆಗಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದರ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.